ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ನಾವು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ ತಾಯಿಯ ದರ್ಶನ ಮಾಡಲಿಕ್ಕೆಂದು. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ದೇವಸ್ಥಾನಕ್ಕೆ ಬಂದಾಗ ಸುಮಾರು ಒಂದು 11 ಗಂಟೆ ಆಗಿರ್ಬೋದು. ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದ್ವಿ. ಯಾಕಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಆದಷ್ಟು ದರ್ಶನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು, ಬಿಸಿಲು ಈಗ ಎಷ್ಟಿದೆ ನೋಡಿದ್ದೀರಾ ಅಲ್ವಾ, ಹಾಗಾಗಿ ಸ್ವಲ್ಪ ಬೆಳಗ್ಗೆನೇ ಹೋಗೋಣ ಅಂತ. ಆದರೂ ಲೇಟ್ ಆಯಿತು. ಬೆಳಗ್ಗೆ 10 ಗಂಟೆಗೆ ಬಂದಿದ್ದರೆ ನಮಗೆ ಅನುಕೂಲ ಆಗಿರೋದು ಅನ್ಬೋದು. ಆದರೆ ಈಗ 11:30 ಆಗಿದೆ. ದೇವಸ್ಥಾನಕ್ಕೆ ಬಂದು ನೋಡಿ, ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ಎಲ್ಲ ಥರದ ಅಂಗಡಿಗಳು ಸಹ ಇಲ್ಲಿದೆ. ಇಲ್ಲಿ ಸ್ಟಾರ್ಟಿಂಗ್ ಹೋಗ್ತಾ ಇಲ್ಲೆಲ್ಲ ಸ್ಲಿಪ್ಪರ್ಗಳನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಹೋಗಬೇಕು. ಬನ್ನಿ, ಈಗ ಹೋಗ್ತಾ ದೇವಸ್ಥಾನದ ತಾಯಿಯ ದರ್ಶನ ಸಹ ನಿಮಗೆ ಮಾಡಿಸ್ತೀನಿ. ಹೋಗೋಣ ಬನ್ನಿ. ಆದರೆ ಒಳಗೆ ವಿಡಿಯೋ ಮಾಡಲಿಕ್ಕೆ ಬಿಡ್ತಾರೆ ಅನ್ನೋ ನಮಗೂ ಸಹ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಬಂದಿರೋದು, ಹಾಗಾಗಿ ಬನ್ನಿ. ಇಲ್ಲಿ ಎಲ್ಲ ಥರದ ಅಂಗಡಿಗಳನ್ನು ಸಹ ಇಲ್ಲಿ ಹಾಕಿದ್ದಾರೆ, ನೋಡ್ಬೋದು ನೀವು. ನೋಡಿ, ಇದು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಬರ್ತಾ ನಿಜವಾಗ್ಲೂ ಬರುವ ದಾರಿಯಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ, ಗುಡ್ಡ ಬೆಟ್ಟ ಆ ಗಾಳಿ. ಬೆಳಗ್ಗೆ ಬರಬೇಕು ನೀವು, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ನೋಡಲಿಕ್ಕೆ ಒಂದು ಖುಷಿ. ನೋಡಿ, ಇದು ದೇವಸ್ಥಾನದ ಒಳಗೆ ಎಷ್ಟು ಜನ ರಶ್ ಇರುತ್ತೆ ಅಂದರೆ, ಯಾವಾಗಲೂ ಇದೇ ಥರ ರಶ್ ಇರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನಾವು ಹೋದಾಗ ಮಾತ್ರ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ತಾಯಿಯ ಒಂದು ಮೆರವಣಿಗೆ ನಡೀತಾ ಇತ್ತು ನಾವು ಹೋದಾಗ. ಹಾಗಾಗಿ ನಾವು ಹೋಗಿದ್ದು ಟೈಮಿಗೂ ಅದಕ್ಕೂ ಒಂದೇ ಇದಾಗಿರೋದ್ರಿಂದ ನಮ್ಮ ಅದೃಷ್ಟನೇ ಅಂತಲೇ ಹೇಳ್ಬೋದು. ತಾಯಿಯ ನೇರ ದರ್ಶನನೇ ನೋಡಿದ್ವಿ ನಾವು. ಅಲ್ಲಿ ಪಲ್ಲಕ್ಕಿಯಲ್ಲಿ ದೇವ್ರನ್ನ ದೇವಸ್ಥಾನದ ಸುತ್ತಲೂ ಇದು ಮಾಡ್ತಿದ್ರು ಪಲ್ಲಕ್ಕಿಲಿ, ಅದು ಸಹ ನೋಡಿದ್ವಿ. ನೋಡಿ, ಇದನ್ನು ನಿಮಗೆ ಸೌಂಡ್ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಿಜಕ್ಕೂ ನಾವು ಆ ಟೈಮಿನಲ್ಲಿ ಹೋಗಿದ್ದು ನಮ್ಮ ಅದೃಷ್ಟನೇ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ನಾವು ಹೋಗಿರೋ ಟೈಮಿಗೂ ಆ ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಸಾರ್ಥಕ ಅನ್ನಿಸ್ತು ನಮಗೆ. ಯಾಕಂತ ಹೇಳಿದ್ರೆ ತಾಯಿಯ ದರ್ಶನ ನೇರವಾಗಿ ನೋಡಲಿಕ್ಕೆ ಒಂದು ಖುಷಿ ಆಯಿತು ನಮಗೆ. ಮತ್ತು ತೇರನ್ನು ಸಹ ಎಳಿತಾರೆ, ದೇವಿಯನ್ನು ಕೂರಿಸಿ, ಅದು ಸಹ ನೋಡಿದ್ವಿ. ಹೋಗಿದ್ಕೂ ಅದೇ ಹೇಳಿದ್ನಲ್ವ ನಾನು, ಹೋಗಿದ್ಕೂ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು. ತಾಯಿಯ ದರ್ಶನ ಎಷ್ಟು ಜನಕ್ಕೆ ನೋಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಅದೃಷ್ಟ ನಮಗಿತ್ತು ಅಂತಲೇ ಹೇಳ್ಬೋದು ಆ ಟೈಮ್ನಲ್ಲಿ. ನೋಡಿ, ಇಲ್ಲಿ ತಾಯಿಯನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಿಸ್ತಾರೆ ಪಲ್ಲಕ್ಕಿಲಿ. ಅದಾದ ನಂತರ ಮತ್ತೆ ತೇರಿನಲ್ಲಿಯೂ ಸಹ ತಾಯಿಯನ್ನು ಕೂರಿಸ್ಕೊಂಡು ಸೀರೆಯನ್ನು ಉಡಿಸ್ಬಿಟ್ಟು 3 ಪ್ರದಕ್ಷಿಣೆಯನ್ನು ಹಾಕಿಸ್ತಾರೆ. ತುಂಬ ಚೆನ್ನಾಗಿತ್ತು ಹೋದಾಗ. ಇಲ್ಲಿ ಪ್ರತಿದಿನ ಹೋಮ ನಡೆಯುತ್ತೆ ಮತ್ತು ಇಲ್ಲಿ ಅಕ್ಷರಾಭ್ಯಾಸನೂ ಸಹ ಇಲ್ಲಿ ಪ್ರತಿನಿತ್ಯನೂ ಮಾಡಿಸ್ತಾರೆ ಅಂದ್ಕೊತೀನಿ. ನನಗೂ ಸಹ ಸರಿಯಾಗಿ ಗೊತ್ತಿಲ್ಲ. ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ನಿಜವಾಗ್ಲೂ ಒಂದು ಕಮೆಂಟ್ ಹಾಕಿ, ನನಗೂ ಸಹ ತಿಳ್ಕೊತೀನಿ. ಯಾವಾಗಲೂ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಹೋಮಗಳನ್ನು ಮಾಡಿಸ್ತಾರೆ ಅನ್ನೋದಾದರೆ, ಕೆಲವೊಬ್ರಿಗೆ ಗೊತ್ತಿಲ್ಲದವ್ರಿಗೂ ಸಹ ಇದು ಗೊತ್ತಾಗಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅಲ್ವ, ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಅಲ್ಲಿ ಬಂದಾಗ ಮಕ್ಕಳಿಗೆ ಅದು ಯಾವುದರ ಪ್ರೋಸೆಸ್ ಇದೆಯೋ ನನಗಂತೂ ಗೊತ್ತಿಲ್ಲ. ಒಟ್ಟು ನಾನು ನೋಡಿದಾಗ ಇಲ್ಲಿ ಕೆಲವೊಂದು ಮಕ್ಕಳುಗಳಿಗೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾಯಿದ್ರು. ನೋಡಲಿಕ್ಕೆ ನನಗೆ ಭಾಳ ಖುಷಿಯಾಯಿತು. ಅದಾದ ಮೇಲೆ ಅಲ್ಲಿ ಹೋಮವನ್ನು ಸಹ ಮಾಡ್ತಾಯಿದ್ರು. ಪ್ರತಿನಿತ್ಯನೂ ಮಾಡ್ತಾರೆ ಅಂದ್ಕೊತೀನಿ ನಾನು. ಪ್ರತಿನಿತ್ಯ ಇಷ್ಟೇ ಭಕ್ತಾದಿಗಳು ಸಹ ದೇವರ ದರ್ಶನಕ್ಕೆ ಬರ್ತಾರೆ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ತೇರಿನಲ್ಲಿ ಸಹ ತಾಯಿಯನ್ನು ಸೀರೆ ಉಡಿಸ್ಬಿಟ್ಟು ಅಲ್ಲಿ ಪೂಜೆಗೆ ಬಂದವರು ಆ ತಾಯಿಗೆ ತಂದಿದ್ದ ಸೀರೆಗಳನ್ನು ದೇವ್ರಿಗೆ ಅಲ್ಲಿ ಕೊಡಿಸ್ಬಿಟ್ಟು ಅಲ್ಲೇ ಉಡಿಸ್ತಾರೆ. ಅಲ್ಲೇ ಉಡಿಸಿ ತಾಯಿಯನ್ನು ತೇರಿನಲ್ಲಿ 3 ಪ್ರದಕ್ಷಿಣೆಯನ್ನು ಹಾಕಿಸ್ತಾರೆ. ತುಂಬ ಚೆನ್ನಾಗಿ ಹಾಕಿಸ್ತಾರೆ.
ನೋಡಿದ್ರಿ ಅಲ್ವಾ, ಇದೇ ರೀತಿ ತೇರಿನಲ್ಲಿ ಕೂರಿಸಿ ತಾಯಿಯನ್ನು ಎಳಿತಾರೆ ತೇರಿನಲ್ಲಿ. ಆದರೆ ನನಗೆ ಇದು ಇನ್ನೂ ಒಂದು ವಿಷಯ ಏನಂತ ಹೇಳಿದ್ರೆ, ನನಗೆ ಈ ಪಲ್ಲಕ್ಕಿಯಲ್ಲಿ ತಾಯಿಯನ್ನು ಪ್ರದಕ್ಷಿಣೆ ಹಾಕಿಸೋದಾಗಿರ್ಬೋದು ಮತ್ತು ತೇರಿನಲ್ಲಿ ಎಳೆಯೋದಾಗಿರ್ಬೋದು, ಇದು ಪ್ರತಿನಿತ್ಯ ನಡೆಯುತ್ತಾ ಅನ್ನೋದು ನನಗೂ ಗೊತ್ತಿಲ್ಲ. ಪ್ಲೀಸ್ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇದು ಪ್ರತಿನಿತ್ಯ ನಡೆಯುತ್ತಾ ಅಂತ ನನಗೂ ಸಹ ಗೊತ್ತಿಲ್ಲ. ಹಾಗಾಗಿ ಕೇಳ್ಕೊತಾ ಇದ್ದೀನಿ, ಇದು ಪ್ರತಿನಿತ್ಯ ನಡೆಯೋದಾದರೆ ಆದರೆ ನಾವು ಹೋಗಿದ್ದ ಟೈಮಿಗೆ ನಡೆದಿರೋದು ನಮಗೆ ಖುಷಿ ವಿಷಯನೇ. ನೋಡಿ, ಇದೇ ರೀತಿ 3 ಪ್ರದಕ್ಷಿಣೆ ಹಾಕಿಸ್ತಾರೆ ತೇರಿನಲ್ಲಿ. ಅದಾದ ನಂತರ ತಾಯಿಯನ್ನು ಒಳಗೆ ತೊಗೊಂಡು ಹೋಗ್ತಾರೆ. ನಾವು ಸಹ ಅದಾದ ನಂತರ ತಾಯಿಯನ್ನು ಒಳಗೆ ತೊಗೊಂಡು ಹೋದ್ಮೇಲೆ ನಾವು ಸಹ ಒಳಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಇಲ್ಲಿ ಏನಂತ ಹೇಳಿದ್ರೆ, ರೆಗ್ಯುಲರ್ ನಿಂತ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ರಶ್ ಇತ್ತು. ಹಾಗಾಗಿ ನಮ್ಮ ಮನೆಯವರ ಕಾರ್ಡನ್ನು ತೋರಿಸಿ ನಾವು ಸ್ಪೆಷಲ್ ಲೈನ್ಸ್ ಅಂತ ಮಾಡಿರ್ತಾರೆ ಈ ಕಡೆ ಸೈಡಿಂದ ಬಲಭಾಗದಲ್ಲಿ, ಅಲ್ಲಿ ಹೋಗಿ ನಾವು ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಅಲ್ಲಿ ಫ್ರೀಯಾಗೇನು ಬಿಡಲಿಲ್ಲ, ಹಾಗೆ 100 ರೂಪೀಸ್ ಚಾರ್ಜ್ ಮಾಡಿದರು. ಅಲ್ಲಿ ಹೋಗಿ ಪ್ರದಕ್ಷಿಣೆಯನ್ನು ತಾಯಿಯನ್ನು ನೋಡ್ಕೊಂಡು ಬಂದ್ವಿ. ಅದೇ ಈಗ ಹೋಗಿದ್ದಕ್ಕೂ ಒಂದು ಖುಷಿ ವಿಷಯ ಅಂತ ಅಂದರೆ, ತಾಯಿಯನ್ನು ನೇರವಾಗಿ ದರ್ಶನ ಮಾಡಿದ್ದು ನಮಗೆ ಒಂದು ಖುಷಿ ವಿಷಯ. ಅದಾದ ನಂತರ ಪೂಜೆ ಎಲ್ಲ ನಾವು ಹಣ್ಣು ಕಾಯಿಯೆಲ್ಲ ಮಾಡಿಸಿದ್ಮೇಲೆ ತಾಯಿಯ ದರ್ಶನ ಆದಮೇಲೆ ನಾವು ಪ್ರಸಾದಕ್ಕೆ ಬಂದ್ವಿ. ಇಲ್ಲಿ ಪ್ರಸಾದ ಪ್ರತಿನಿತ್ಯವೂ ಸಹ ನಡೆಯುತ್ತೆ ಇಲ್ಲಿ. ನಾವು ಸಹ ಪ್ರಸಾದಕ್ಕೆ ಬಂದ್ವಿ. ಇಲ್ಲಿ ಒಳಗೆ ಹೋಗಲಿಕ್ಕೆ ಸುಮಾರಷ್ಟು ಒಳಗೆ ಬರಬೇಕು. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡದೊಂದು ಬಿಲ್ಡಿಂಗ್ ಇದೆ. ಒಳಗೆ ಬಂದರೆ ಅಲ್ಲಿಂದ ಬಂದರೆ ಇಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಪ್ರಸಾದವನ್ನು ತೊಗೊಂಡ್ವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಇಲ್ಲಿ ಕೈನೆಲ್ಲ ತೊಳ್ಕೊಳಕ್ಕೆ ಬಿಡ್ತಾರೆ. ಈ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಲ್ವ, ಇಲ್ಲಿ ಪ್ರಸಾದನ ಕೊಡ್ತಾರೆ. ಅಲ್ಲಿ ಒಳಗೆ ಹೋಗಿ ಪ್ರಸಾದವನ್ನು ತಗೊಳ್ಬೇಕು. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವಿಡಿಯೋ ನಾನು ಬೇಗ ಹಾಕಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಯಾವ ರೀತಿ ನಾನು ವಿಡಿಯೋ ಮಾಡಬೇಕು ಅನ್ನೋದು ನಿಮಗೆ ಅನಿಸುತ್ತೆ, ನಿಮಗೆ ಯಾವ ರೀತಿ ವಿಡಿಯೋ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನನ್ನ ಹತ್ರ ಕಮೆಂಟಲ್ಲಿ ಶೇರ್ ಮಾಡಿ. ಖಂಡಿತ ಆ ಥರ ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಇಲ್ಲಿ ನಾವು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಒಳಗೆ ಹೋಗಬೇಕು ಅಂತಲೇ ಹೇಳ್ಬೋದು. ಸ್ಟೆಪ್ ಹತ್ಬಿಟ್ಟು ಹೋಗಬೇಕು. ಇಲ್ಲಿ ಮೇಲೆ ಹೋದ್ಮೇಲೆ ಪ್ರಸಾದನ ಕೊಟ್ಟರು. ಪ್ರಸಾದ ಅಂತ ಹೇಳಿದ್ರೆ ಅನ್ನ ಸಾರು ಒಂಥರ ಪಲ್ಯ ಮತ್ತು ಉಗ್ಗಿ ಕೊಟ್ಟಿದ್ದರು. ನಾವು ಅದನ್ನು ತಿಂದ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಮನೆಗೆ ಹೊರಟ್ವಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ಅದರ ಪ್ರಸಾದದ ಟೇಸ್ಟೇ ಬೇರೆ ಥರನೇ ಇರುತ್ತೆ. ಇದು ಯಾರಿಗೆಲ್ಲ ಈ ಥರ ಅನಿಸಿದೆ, ಇದು ದೇವಸ್ಥಾನದಲ್ಲಿ ಕೊಡುವ ಪ್ರಸಾದನೇ ಬೇರೆ ಥರ ಟೇಸ್ಟ್ ಇರುತ್ತೆ, ರುಚಿಯಾಗಿರುತ್ತೆ ಅನಿಸುತ್ತೆ, ಅವರೆಲ್ಲ ಕಮೆಂಟ್ ಮಾಡಿ ನನಗೆ. ನಿಮಗೂ ಅದೇ ಥರ ಅನಿಸಿದೆಯಾ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.